ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು ಹಾಲಪ್ಪನವರು ಎಸ್ಪಿ ಅವ್ರನ್ನ ಮತ್ತೆ ಡಿಸಿ ಅವ್ರನ್ನ ಭೇಟಿಯಾಗಿ ಒಂದು 5-6 ಬೆರಳೆಣಿಕೆಯಷ್ಟು ಹೊಸನಗರ ತಾಲೂಕಿನ ಕೆಲವು ಜನರನ್ನು ಕರ್ಕೊಂಡು ಡಿಸಿ ಮತ್ತು ಎಸ್ಪಿ ಅವರನ್ನ ಭೇಟಿಯಾಗಿ ಮನವಿಯನ್ನು ಕೊಟ್ಟು ಹೊಸನಗರದಲ್ಲಿ ಇಲ್ಲೀಗಲ್ ಮರಳು ದಂಧೆ ನಡೀತಾ ಇದೆ, ಮರಳು ಮಾಫಿಯಾ ನಡೀತಾ ಇದೆ, ಮತ್ತೆ ಯಾರೋ ಒಂದಿಷ್ಟು ಜನ ಹಿತಾಸಕ್ತಿ ಉಳ್ಳವರ ಪರವಾಗಿ ಮಾನ್ಯ ಶಾಸಕರ ಕುಮ್ಮಕ್ಕಿನಿಂದ ಇದು ನಡೀತಿದೆ ಅಂತಕ್ಕಂಥದ್ದು ಪೇಪರ್ನಲ್ಲಿ ಹೇಳಿದ್ರು. ಮತ್ತೆ ಅಲ್ಲಿ ಡಿಸಿ ಅವರಿಗೆ ಮತ್ತು ಎಸ್ಪಿ ಅವರಿಗೆ ಮನವಿ ಕೊಟ್ಟಿದ್ದನ್ನ ನಾವು ನೀವೆಲ್ಲ ನೋಡಿದ್ದೇವೆ. ಮಾಧ್ಯಮ ಮಿತ್ರರೇ, ಇದರಲ್ಲಿ ಯಾವುದೇ ಪಕ್ಷ, ಪಾರ್ಟಿ, ಜಾತಿ, ಮತ ಅಂತಕ್ಕಂಥದ್ದು ಇದರಲ್ಲಿ ಯಾವುದು ಕೂಡ ಇಲ್ಲ. ನೀವು ಕೂಡ ಗಮನಿಸಿದಾಗೆ ಬಿಜೆಪಿ ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, ಯಾವುದೇ ಪಕ್ಷದಲ್ಲಿ ಇಲ್ಲದಂತವ್ರು ಕೂಡ ಇದ್ದಾರೆ. ಹೊಸನಗರ ತಾಲೂಕಿನ ಮೂಲ ಪರಿಸ್ಥಿತಿ ನಿಮಗೆ ನಮಗೆ ಎಲ್ಲರೂ ಕೂಡ ಗೊತ್ತಿದೆ. ಹೊಸನಗರದಲ್ಲಿ ಈ ಮರಳು ತೆಗೆಯೋದ್ರಿಂದ, ಮರಳು ಮಾರಾಟ ಮಾಡೋದ್ರಿಂದ ಯಾವುದೇ ಯಾರಿಗೂ ತೊಂದರೆ ಆಗಲಿ, ತಾಪತ್ರೆ ಆಗಲಿ ಆಗ್ತಕ್ಕಂಥ ವ್ಯವಸ್ಥೆ ಇಲ್ಲ. ಹೊಸನಗರ ಇಡೀ ನಮ್ಮ ತಾಲೂಕಿಗಿರ್ಬೋದು, ಹೊಸನಗರ ಇಡೀ ಟೌನಿಗಿರ್ಬೋದು, ಈ ಮರಳು ವ್ಯಾಪಾರದಿಂದ ಒಂದಿಷ್ಟು ಜನರಿಗೆ ಉದ್ಯೋಗ ಆಗ್ತದೆ, ಒಂದಿಷ್ಟು ಬಟ್ಟೆ ಅಂಗಡಿಗಳು, ಹೋಟೆಲ್ಗಳು, ಸಣ್ಣ ಪುಟ್ಟ ವ್ಯವಹಾರಗಳು, ಇಂಥದ್ದು ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತದೆ. ನಮ್ಮ ಮಾನ್ಯ ಗೋಪಾಲಕೃಷ್ಣ ಬೇಳೂರವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ರಾಜ್ಯ ಅರಣ್ಯ ಅಭಿವೃದ್ಧಿ ಕೈಗಾರಿಕಾ ನಿಗಮದ ಅಧ್ಯಕ್ಷರು, ಇವರ ಒಂದು ಪ್ರೀತಿ ಏನು ಅಂತಂದ್ರೆ, ನಾವು ಕೂಡ ಇತ್ತೀಚಿನ ದಿನಗಳಲ್ಲಿ ಗಮನಿಸಿದಾಗ ಪಕ್ಷ, ಪಾರ್ಟಿ ಇದೆಲ್ಲ ನೋಡಕ್ ಹೋಗ್ಬಿಡ್ರಪ್ಪ, ಪಾಪ ಎಲ್ಲರೂ ಕೂಡ ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಸಾಲ ಸೂಲ ಮಾಡಿ ಲಾರಿಯನ್ನು ತಂದಿದ್ದಾರೆ. ಅವ್ರ ಕುಟುಂಬದ ನಿರ್ವಹಣೆ, ಮಕ್ಕಳು ಮರಿ ಓದಿಸ್ತಕ್ಕಂಥ ಕೆಲಸಗಳು ಇದ್ರ ಮೇಲೆ ನಿಂತಿದೆ. ಹಾಗಾಗಿ ಯಾರಿಗೂ ತೊಂದರೆ ಆಗಬಾರದು ಅಂತಕ್ಕಂಥ ದೃಷ್ಟಿಯಲ್ಲಿ ಇಲಾಖೆಯವರು ಕೂಡ ಯಾವುದು ಇಲ್ಲಿಗಲ್ಲು ಅಂತಕ್ಕಂಥದ್ದು ಬಾರ ಸಮಸ್ಯೆ ಮಾಡಕ್ ಹೋಗ್ಬೇಡಿ, ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರ್ದು, ಆದ್ರೆ ನಮ್ಮೆಲ್ಲರ ಯುವಕರ, ನಮ್ಮೆಲ್ಲರ ಕುಟುಂಬದ ಬದುಕು ಸರಿಯಾಗಬೇಕು, ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ಮಾತನ್ನ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಯಾವುದೇ ಇಷ್ಟ ಹಣ ಫಿಕ್ಸ್ ಮಾಡಿ ಮಾಡ್ತಕ್ಕಂಥ ದಂಧೆ ಇಲ್ಲದೆ, ಒಬ್ಬರ ಹತ್ರನೂ ₹1 ತಗೊಳ್ಳದೆ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾನ್ಯ ಈ ಕ್ಷೇತ್ರದ ಶಾಸಕರು ಗೋಪಾಲಕೃಷ್ಣ ಬೇಳೂರವರು ನಮ್ಮ ಇಡೀ ತಾಲೂಕಿನ ಜನರ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಕೆಲಸ, ಬಡವರ, ನಮ್ಮ ಯುವಕರ ಕೈಗೆ ಕೆಲಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದಕ್ಕೆ ಪೂರಕವಾಗಿ ಮಾನ್ಯ ಮಾಜಿ ಶಾಸಕರು ಮತ್ತು ಅವರ ತಂಡ, ಮಾನ್ಯ ನಮ್ಮ ಜಿಲ್ಲಾಧ್ಯಕ್ಷರು, ಬಿಜೆಪಿ ಜಿಲ್ಲಾಧ್ಯಕ್ಷರು ಇರ್ಬೋದು, ಮಾನ್ಯ ಮಾಜಿ ಶಾಸಕರು ಇರ್ಬೋದು, ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿಗಲ್ ನಡೀತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಡಿಸಿ, ಎಸ್ಪಿ ಅವರು, ಇಲ್ಲಪ್ಪ ನೀವೆಲ್ಲ ಮರಳನ್ನ ನಿಲ್ಲಿಸಿ, ನಿಮ್ಮಿಂದ ಬಹಳ ನಮ್ಮ ಸಮಾಜಕ್ಕೆ ತೊಂದರೆ ಆಗ್ತಿದೆ, ಸರ್ಕಾರಕ್ಕೆ ಲಾಸ್ ಆಗ್ತಿದೆ ಅನ್ನೋ ದೃಷ್ಟಿಯಲ್ಲಿ ಇವತ್ತೆಲ್ಲ ಸ್ಟಾಪ್ ಮಾಡಿದ್ದಾರೆ. ಈಗ ಶಾಸಕರು ಇವರಿಗೆ ಬದುಕನ್ನು ಕಟ್ಕೊಡ್ಲಿಕ್ಕೆ ವಿರೋಧ ಪಕ್ಷದವರು ನೀವೇನಾದ್ರು ಮಾಡ್ರಪ್ಪ, ನಾವು ರಾಜಕೀಯ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇದನ್ನ ಬಂದ್ ಮಾಡಿಸ್ತಕ್ಕಂಥ ವ್ಯವಸ್ಥೆ ಹೊರಟಿದೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಲೆವೆಲ್ ಹೋಗಿ ಮಾತನಾಡ್ತಕ್ಕಂಥ ವಿಚಾರ ಏನಿಲ್ಲ, ರಾಜಕೀಯ ಅವರವರ ವಿಚಾರ. ನಾವು ಹಾಗಾಗಿ ಅದ್ರ ಬಗ್ಗೆ ದೊಡ್ಡ ಮಾತನಾಡಕ್ ಹೋಗಲ್ಲ. ಹೊಸನಗರ ತಾಲೂಕಿನ ಮೂಲ ಸಮಸ್ಯೆಗಳನ್ನ ನಾವು ನಿಮಗೆ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಈ ಕಾಗದದ ಪ್ರತಿಯೊಂದು ಕೂಡ ಇದೆ. ಹೊಸನಗರ ತಾಲೂಕಿನ ಸಮಸ್ಯೆ ಏನಿದೆ, ನಮ್ಮ ಜನರ ಬದುಕಿನ ಕಷ್ಟ ಏನಿದೆ, ಇವತ್ತು ಲಾರಿ ತಂದವ್ರದ್ದು ಮತ್ತೆ ಈ ಲಾರಿ ಓಡಿಸ್ತಕ್ಕಂಥ ಡ್ರೈವರ್ಗಳ ಕಷ್ಟ ಏನಿದೆ, ಎಲ್ಲ ಇಲಾಖೆಯವ್ರನ್ನ ನಿಭಾಯಿಸಿಕೊಂಡು ಸಮಂಜಸವಾಗಿ ನಿಜವಾಗಿ ಹೊಸನಗರ ತಾಲೂಕಿನಲ್ಲಿ ಮರಳು ಬಹಳ ಅದ್ಭುತವಾಗಿ, ಬಹಳ ನೀಟಾಗಿ ಬಡವರಿಗೆ ನಮ್ಮೆಲ್ಲ ಸುಲಭ ದರದಲ್ಲಿ ಸಿಗ್ತಕ್ಕಂಥ ಕೆಲಸವನ್ನು ಈ ಲಾರಿ ಮಾಲೀಕರು ಮತ್ತು ಚಾಲಕರು ಕೂಡ ಎಲ್ಲ ಮಾಡ್ತಿದ್ದಾರೆ. ಬೇರೆ ಬೇರೆ ತಾಲೂಕಿಗೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಹೊಸನಗರದಲ್ಲಿ ಯಾವುದೇ ಅಡೆತಡೆ ಇಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ, ಯಾವುದೇ ಅಡೆತಡೆ ಇಲ್ಲದೆ ಸುಲಲಿತವಾಗಿ ನಡೀಲಿಕ್ಕೆ ಕಾರಣ ಮಾನ್ಯ ಗೋಪಾಲಕೃಷ್ಣ ಬೇಳೂರವರು, ನಮ್ಮ ಶಾಸಕರು, ನಮ್ಮ ಇಡೀ ತಂಡದ ಪರವಾಗಿ ಶಾಸಕರಿಗೆ ನಾವು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇವೆ. ಯಾಕೆಂದ್ರೆ ನಮ್ಮ ಯುವಕರ, ನಮ್ಮ ಪಕ್ಷಾತೀತವಾಗಿ ನಮ್ಮ ಯುವ ಶಕ್ತಿಯನ್ನು, ನಮ್ಮನ್ನೆಲ್ಲರನ್ನು ಕೂಡ ರಕ್ಷಿಸಬೇಕು ಅಂತ ದೃಷ್ಟಿಯಲ್ಲಿ ಎಲೆಕ್ಷನ್ ಚುನಾವಣೆ ಬಂದಾಗ ಬಿಜೆಪಿ, ಕಾಂಗ್ರೆಸ್, ಅದಾದ್ಮೇಲೆ ಎಲ್ರಿಗೂ ಶಾಸಕರು ನಾನು, ಹಾಗಾಗಿ ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಮಾನ್ಯ ಮಾಜಿ ಸಚಿವರು ಹಾಲಪ್ಪನವರು ಒಂದು ಕುಟುಂಬದ ಪರವಾಗಿ, ಒಂದೇ ಒಂದು ಕುಟುಂಬದ ಪರವಾಗಿ ಜಿಲ್ಲೆಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಊರಿಗೆ ಸಂಬಂಧಪಟ್ಟವರು ಮತ್ತೆ ಹಾಲಪ್ಪನವ್ರ ಜೊತೆ ಇದ್ದಂತವ್ರೆ ರವಿ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ. ಮಾನ್ಯ ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ಪಿ ಅವರಿಗೆ
ಇಷ್ಟು ಜನ ಇಡೀ ಊರು ಆ ಊರಿಗೆ ಸಂಬಂಧಪಟ್ಟಂತವರು ಕೂಡ ಎಲ್ಲರೂ ಸಿಗ್ನೇಚರ್ ಮಾಡಿ ಇವರಿಂದ ಇಷ್ಟಿಷ್ಟು ಸಮಸ್ಯೆ ಆಗ್ತಿದೆ, ಇದನ್ನ ನೀವು ಕಡಿವಾಣ ಹಾಕಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇಡೀ ಊರವರು ಮನವಿಯನ್ನು ಕೊಟ್ಟಿದ್ದಾರೆ. ಇಡೀ ಮನವಿಯನ್ನು ಕೊಟ್ಟಾಗ ಇದು ನೀವು ಗಮನಿಸಬಹುದು, ನಿಮ್ಮ ಕೈ ಕೂಡ ಕೊಡ್ತೀವಿ. ಅವರೇ ಬಂದಿದ್ರೆ ನೀವು ಕೂಡ ಅವ್ರ ಹತ್ರ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಜಿಲ್ಲೆಗೆ, ಜಿಲ್ಲಾಧಿಕಾರಿಗಳಿಗೆ, ಆಮೇಲೆ ಜಿಲ್ಲಾ ನಮ್ಮ SP ಅವರಿಗೆ, ಮಾನ್ಯ ಶಾಸಕರ ತಿಳಿಸಿ ಕೂಡ ಕೊಟ್ಟಿದ್ದಾರೆ. ಇದೇ ಕಾಪಿಯಿಂದ ಎಲ್ಲರಿಗೂ ಕೊಟ್ಟಿದ್ದಾರೆ. ಇದ್ರ ಮೇಲೆ ಪರಿಣಾಮವಾಗಿ ಇಲಾಖೆಯವರು ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಯಾರ ಮೇಲೆ ಈಗ ಏನು ಕ್ರಮ ತಗೊಂಡು ಲಾರಿ ಸೀಜ್ ಮಾಡಿದ್ದಾರೆ, ಅವ್ರು ಇಡೀ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಯಾರ ಪರವಾಗಿ ಹೋಗಿದೆ ನಮ್ಮ ವಿರೋಧ ಪಕ್ಷ, ಅವರ ವಿರುದ್ಧವಾಗಿ ಇಡೀ ಊರವರು ಸಹಿ ಮಾಡಿಕೊಟ್ಟಿರ್ತಕ್ಕಂಥ ಇದಕ್ಕೆ ಅಧಿಕಾರಿಗಳು ಇದಕ್ಕೆ ಕ್ರಮ ತಗೊಂಡಿದ್ದಾರೆ. ಇದಕ್ಕೆ ಮಾನ್ಯ ನಮ್ಮ ಶಾಸಕರ ಕುಮ್ಮಕ್ಕು ಅಂತಕ್ಕಂಥದ್ದು ಎಲ್ಲ ನಾವೆಲ್ಲ ಕೂಡ ಪತ್ರಿಕೆಯಲ್ಲಿ ನೋಡಿದ್ವಿ. ಆ ತರದ ಯಾವುದೇ ದುರುದ್ದೇಶ ಇಲ್ಲ. ಕುಮ್ಮಕ್ಕು ಕೊಡೋದಾದ್ರೆ ಇವತ್ತು ಪಕ್ಷಾತೀತವಾಗಿ ಇಲ್ಲಿ ಯಾರು ಬರಲ್ಲ. ಕುಮ್ಮಕ್ಕು ಕೊಟ್ಟು ಅಥವಾ ಇನ್ನೊಂದು ಮಾಡಿದ ಪಕ್ಷಾತೀತವಾಗಿ ಯಾರಾದ್ರೂ ಬರ್ತಾರೆ ಅಂತ ಈ ಪತ್ರಿಕಾಗೋಷ್ಠಿ ಕರೆಯಬೇಕು, ನಮ್ಗೆ ನ್ಯಾಯ ಒದಗಿಸಬೇಕಂತ ದೃಷ್ಟಿಯಲ್ಲಿ ಇಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ರಾಜಕೀಯ ಮಾಡ್ತಕ್ಕಂಥದ್ದಿಲ್ಲ. ನಮ್ಮ ಎಲ್ಲ ಈ ಕುಟುಂಬದವರು, ಲಾರಿ ಮಾಲೀಕರು ಮತ್ತು ಚಾಲಕರ ಇವರ ಬದುಕುಗಳು ಸರಿಯಾಗಬೇಕು. ನಮ್ಮ ಸ್ನೇಹಿತರು ರವಿ ಅವರು ಅಂತ ಇದ್ದಾರೆ. ಇವರು ಈಗ ಏನು ನಮ್ಮ ಮಾಜಿ ಶಾಸಕರು ಈ ಒಂದು ತಂಡದ ಪರವಾಗಿ ಜಿಲ್ಲಾಧಿಕಾರಿಗಳನ್ನ SP ಅವರು ಭೇಟಿ ಮಾಡಿದ್ದಾರೆ. ಅವರ ಪಕ್ಕದ ಮನೆಯವರು, ಅವ್ರ ಊರಿನವರು, ಅದೇ ಒಂದೇ ರೋಡಲ್ಲಿ ಓಡಾಡ್ತಕ್ಕಂಥವ್ರು. ಇವರು ಕೂಡ ಎಲ್ಲ ಅಲ್ಲೇ ವಾಸ ಇರ್ತಕ್ಕಂಥವ್ರು. ಇವತ್ತು ಶಾಸಕರ ಕುಮ್ಮಕ್ಕಿನಿಂದ, ಶಾಸಕರಿಂದ ಇವತ್ತು ಇಂಥವ್ರಿಗೆ ಅನ್ಯಾಯ ಆಗಿದೆ, ಇಂಥವ್ರ ಗಾಡಿಯನ್ನು ಸೀಜ್ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಇದೆ. ನಿಜವಾಗಿಯೂ ಅದು ಆರೋಪ ಸತ್ಯಕ್ಕೆ ದೂರವಾದ ವಿಚಾರ. ಕಾರಣ ಏನಂದ್ರೆ ಜಿಲ್ಲಾಧಿಕಾರಿಗಳಿಗೆ ಮತ್ತು SP ಅವರಿಗೆ, ಇಡೀ ಊರಿನ ಜನ, ನೀವಿಲ್ಲಿ ಗಮನಿಸಿದ ಹಾಗೆ ಹೆಚ್ಚು ಕಡಿಮೆ ನೂರಾರು ಜನ ಸಹಿಯನ್ನು ಹಾಕಿ ಆ ರಸ್ತೆಯಲ್ಲಿ ತೊಂದರೆ ಆಗ್ತಿದೆ, ರಸ್ತೆಯನ್ನು ಸರಿಪಡಿಸಿಕೊಂಡು ಈ ಮರಳನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ರೆ ಹಣಬಲ ಮತ್ತು ತೋಳುಬಲ ಉಳ್ಳವರು ಅದನ್ನ ಧಿಕ್ಕರಿಸಿ ಹೊರಟಾಗ ಇಡೀ ಊರಿನ ದಂಗೆ ಎದ್ದು ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಉದ್ದೇಶಪೂರ್ವಕವಾದಂತಹ ವಿಚಾರ ಇಲ್ಲ. ಅದನ್ನ ಮಾನ್ಯ ರವಿ ಅವರು ಅದನ್ನು ಹೇಳ್ತಾರೆ. ಊರಲ್ಲಿ ಹೀಗಾಗಿ ಯಾಕಂದ್ರೆ ಶಿಸ್ತುಬದ್ಧ ಇರ್ಲಿ ಅಂತ ಇಟ್ಕೊಂಡು ನಾವು ಕೇಳಿದ್ದು, ಮತ್ತೇನು ಬೇರೆ ತರ ಏನೆಲ್ಲ ಅವ್ರು ಗಾಡಿ ಇಡಿಸಬೇಕು, ಇದು ಮಾಡಬೇಕು ಅಂತ ಇದ್ದಿದ್ದಲ್ಲ. ಅವ್ರು ಮಾಡ್ಲಿ, ದ್ವಂದ್ವೆ ಮಾಡಬಾರ್ದು ಅಂತ ಹೇಳಿದ್ದಲ್ಲ. ಈಗ 12 ವರ್ಷದಿಂದ ಮಾಡ್ತಾ ಇದ್ದಾರೆ, ಮಾಡ್ಲಿ. ಆದ್ರೆ ಊರಲ್ಲಿ ಶಿಸ್ತುಬದ್ಧ ಬೇಕು.